Welcome to Digital Learning Management System of Department of Collegiate Education, Government of Karnataka. ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಕಲಿಕೆ ನಿರ್ವಹಣಾ ವ್ಯವಸ್ಥೆಗೆ ಸ್ವಾಗತ. Dear students, we are discussing here about Management Accounting of 6th semester BCom Unit 1 Introduction to Management Accounting. ಸೊ ನಾವು 6th ಸೆಮಿಸ್ಟರ್ BCom ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟ್ನ ಮೊದಲನೇ ಅಧ್ಯಾಯವಾದ ಇಂಟ್ರೊಡಕ್ಷನ್ ಟು ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಈಗಾಗಲೇ 3 ಸೆಷನ್ಗಳನ್ನು ಮುಗಿಸಿದ್ದೇವೆ. ಸೊ 3ನೇ ಸೆಷನಲ್ಲಿ ನಾವು ಏನು ಕಲ್ತೀವಿ ಅಂದರೆ ರೋಲ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಆ್ಯಂಡ್ ದ ಲಿಮಿಟೇಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗನ್ನು ನಾವು ಕಲ್ತಿದ್ದೀವಿ. ಸೊ ಈ ಸೆಷನ್ 4ಅಲ್ಲಿ ನಾವು ಈಗ ರಿಲೇಷನ್ಶಿಪ್ ಬಿಟ್ವೀನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಹಣಕಾಸು ಲೆಕ್ಕಪತ್ರ ಮತ್ತು ನಿರ್ವಹಣಾ ಲೆಕ್ಕಪತ್ರ ಇವುಗಳಿಗೆ ಇರುವ ಸಂಬಂಧದ ಬಗ್ಗೆ ನಾವು ಈ ಸೆಷನ್ನಲ್ಲಿ ತಿಳಿದುಕೊಳ್ಳೋಣ. ನಾನು ರಜನಿ ಟಿ.ವಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ದೇವನಹಳ್ಳಿ. ರಿಲೇಷನ್ಶಿಪ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟಿಂಗ್. ಫೈನಾನ್ಷಿಯಲ್ ಅಕೌಂಟಿಂಗ್ ಅಂದರೆ ಏನು ಅಂತ ನೋಡ್ಕೊಳ್ಳೋಣ. Financial accounting and management accounting are the two branches of the accounting information system of business enterprises. ನಿಮಗೆ ಮೊದಲನೇ ಸೆಷನ್ನಲ್ಲಿ ತಿಳಿಸಿದ ಹಾಗೆ ನಾವು there are 3 branches of accounting ಅಂತ ತಿಳಿಸಿದ್ದೆ ನಾನು. ಯಾವ್ಯಾವುದು ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ನಾವು ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದರೆ ಹಣಕಾಸು ಲೆಕ್ಕಪತ್ರ ಮತ್ತು ನಿರ್ವಹಣಾ ಲೆಕ್ಕಪತ್ರ ಇದ್ರ ಬಗ್ಗೆಯಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ಅದಕ್ಕಿರುವಂಥ ಸಂಬಂಧದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಫೈನಾನ್ಷಿಯಲ್ ಅಕೌಂಟಿಂಗ್ ಈಸ್ ಕನ್ಸರ್ನ್ ವಿತ್ ರೆಕಾರ್ಡಿಂಗ್ ಆಫ್ ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ ಆಫ್ ದ ಬಿಸ್ನೆಸ್. ದೀಸ್ ಟ್ರಾನ್ಸಾಕ್ಷನ್ಸ್ ಆರ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದೇರ್ ನೇಚರ್. These transactions enable the concern to find out the profit and loss for a particular period, and financial position of the concern is also judged on a particular date through profit and loss account and balance sheet respectively. ಸೊ ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ ಅಂದರೆ ಹಣಕಾಸು ಲೆಕ್ಕಪತ್ರದಲ್ಲಿ ನಾವೇನು ಮಾಡ್ತೀವಿ ಅಂದರೆ ದಿನನಿತ್ಯ ವ್ಯವಹಾರಗಳನ್ನು ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಿದ್ದು ಅದನ್ನು ನಾವು ದಿನನಿತ್ಯ ಎಷ್ಟೇ ವ್ಯವಹಾರ ನಡೆದಿದ್ರು ಅವೆಲ್ಲನೂ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ರೆಕಾರ್ಡ್ ಮಾಡ್ತೀವಿ ಮತ್ತು ಅದನ್ನು ಕ್ಲಾಸಿಫೈ ಮಾಡ್ತೀವಿ. ಸೇಮ್ ನೇಚರ್ ಇರೋದನ್ನು ಒಂದೊಂದು ಗ್ರೂಪ್ ಮಾಡಿ ನಮಗೆ ಯಾಕಂದರೆ ಒಂದೊಂದು ಅಕೌಂಟಲ್ಲಿ ಬ್ಯಾಲೆನ್ಸನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಾವು ಕ್ಲಾಸಿಫೈ ಮಾಡ್ತೀವಿ. ಸೊ ಈ ಅಕೌಂಟ್ಸ್ಗಳಿಂದ ನಾವು ಏನು ಕಂಡುಹಿಡಿಬೋದು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಒಂದು ನಿಗದಿತ ಅವಧಿಯಲ್ಲಿ ಬಿಸ್ನೆಸ್ ಲಾಭ ಮಾಡಿದೆಯಾ ನಷ್ಟ ಮಾಡಿದೆಯಾ ಅಂತ ತಿಳ್ಕೊಬೋದು. ಮತ್ತು ಹಣಕಾಸಿನ ಪರಿಸ್ಥಿತಿ ಹೇಗಿದೆ, ಬಿಸ್ನೆಸ್ನ ಅಸೆಟ್ಸ್ ಲಯಬಿಲಿಟೀಸ್ ಏನಿದೆ ಅಂತ ಸಹ ನಾವು ಫೈನಾನ್ಷಿಯಲ್ ಪೊಸಿಷನನ್ನು ಸಹ ನಾವು ಬ್ಯಾಲೆನ್ಸ್ ಶೀಟ್ ಮೂಲಕ ತಿಳ್ಕೊಬೋದಾಗಿದೆ. ಸೊ ಅದಕ್ಕಾಗಿ ನಾವು ಫೈನಾನ್ಷಿಯಲ್ ಅಕೌಂಟಿಂಗನ್ನು ಪ್ರಿಪೇರ್ ಮಾಡ್ತೀವಿ. ಇದು ತುಂಬ ಬೇಸಿಕ್ಕು, ನಿಮಗೆ PUCಯಿಂದ ಕಲಿತಾ ಬಂದಿದ್ದೀರಾ ನೀವು. ಇದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಯೂಸಸ್ ದಿ ಫೈನಾನ್ಷಿಯಲ್ ಅಕೌಂಟ್ಸ್ ಆ್ಯಂಡ್ ಟ್ಯಾಪ್ಸ್ ಅದರ್ ಸೋರ್ಸಸ್ ಆಫ್ ಇನ್ಫಾರ್ಮೇಷನ್ ಟು. ಸೊ ಈಗ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಬರೀ ಫೈನಾನ್ಷಿಯಲ್ ಅಕೌಂಟ್ಸ್ನ ಮಾತ್ರ ಅಲ್ಲ, ಬೇರೆ ಮಾಹಿತಿಗಳನ್ನು ಸಹ ಅವರು ತಗೊಳ್ತಾರೆ. The accounts are used in such a way that they are helpful to the management in planning and forecasting various policies. ಸೊ ಈ ಅಕೌಂಟ್ಸ್ ಹೇಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಆಡಳಿತ ಮಂಡಳಿಯವರಿಗೆ ಪ್ಲ್ಯಾನಿಂಗ್ ಮಾಡಲಿಕ್ಕೆ ಅಥವಾ ಮುಂದೆ ಹೇಗಿರ್ಬೋದು ಅಂಥೇಳಿ ಫೋರ್ಕಾಸ್ಟಿಂಗ್ ಮಾಡಲಿಕ್ಕೆ ಈ ಪಾಲಿಸೀಸ್ ಅಂದರೆ ಏನು, ನೀತಿಯನ್ನು ರೂಪಿಸಲಿಕ್ಕೆ ಅವ್ರಿಗೆ ಬಹಳ ಅನುಕೂಲವಾಗುತ್ತೆ. ಫೈನಾನ್ಷಿಯಲ್ ಅಕೌಂಟಿಂಗ್ ಆಸ್ ಎ ಸಿಗ್ನಿಫಿಕೆಂಟ್ ಇನ್ಫ್ಲೂಯೆನ್ಸ್ ಆನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಈ ಹಣಕಾಸು ಲೆಕ್ಕಪತ್ರದಿಂದ ಹೆಚ್ಚು ಪ್ರಭಾವಿತವಾಗಿರುತ್ತೆ. ಅಂದರೆ ನಮ್ಮ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ನಾವು ಮಾಡಬೇಕಾದಾಗ ನಮಗೆ ಬೇಸಸ್ ಆಗಿ ಇರುವಂಥದ್ದು ಫೈನಾನ್ಷಿಯಲ್ ಅಕೌಂಟಿಂಗೇ. ದ ಪ್ರಿನ್ಸಿಪಲ್ಸ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್ ಆರ್ ಈಕ್ವಲಿ ಯೂಸ್ಫುಲ್ ಇನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆಲ್ಸೋ. ಸೊ ಪ್ರಿನ್ಸಿಪಲ್ಸ್ ಅಂದರೆ ಏನು, ತತ್ವಗಳು. ಸೊ ಹಣಕಾಸು ಲೆಕ್ಕಪತ್ರದಲ್ಲಿ ಇರುವ ತತ್ವಗಳು ಏನಿದೆ ಅದು ನಮಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ತುಂಬ ಉಪಯುಕ್ತವಾಗಿರುತ್ತೆ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಓನ್ಲಿ ಆನ್ ಆಫ್ ಶೂಟ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್. Both financial accounting and management accounting are complementary and are necessary in running the concern efficiently.
ರೈಟ್. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಈಸ್ ಓನ್ಲಿ ಆನ್ ಆಫ್ ಶೂಟ್ ಅಂತ ಕರೀತಾರೆ. ಅಂದರೆ ಅದರಲ್ಲಿರುವಂಥ ಇಂಪಾರ್ಟೆಂಟ್ ಥಿಂಗ್ಸನ್ನು ಮಾತ್ರ ನಾವಿಲ್ಲಿ ಶೂಟ್ ಮಾಡ್ತೀವಿ, ಅಂದರೆ ತಗೊಂಡಿರ್ತೀವಿ ಅಂತ, ಗಣನೆಗೆ ತಗೊಂಡಿರ್ತೀವಿ ಅಂತ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸೊ ಇಲ್ಲಿ ಇನ್ನೊಂದು ಏನು ಗಮನಿಸಬೇಕು ಅಂತ ಹೇಳಿದ್ರೆ, ಫೈನಾನ್ಷಿಯಲ್ ಅಕೌಂಟಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಎರಡೂ ನಮಗೆ ಅವಶ್ಯಕತೆ. ಇಟ್ ಈಸ್ ಲೈಕ್ ಪಕ್ಕದಲ್ಲೇ ಇದ್ದ ಹಾಗೆ. ಅಂದರೆ it is so important that one cannot be there without the other ಅನ್ನೋ ಹಾಗೆ, right? So both are equally important, right? So ಇನ್ನೊಂದು ಸಲ ರಿಪೀಟ್ ಮಾಡೋಣ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಯೂಸಸ್ ಫೈನಾನ್ಷಿಯಲ್ ಅಕೌಂಟ್ಸ್ and taps other sources of information too. The accounts are used in such a way that they are helpful to the management in planning and forecasting various policies. Financial accounting has a significant influence on management accounting. The principles of financial accounting are equally useful in management accounting also. Management accounting is only an offshoot of financial accounting. Both financial accounting and management accounting are complementary and are necessary in running the concern efficiently. ರಿಲೇಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ವಿತ್ ಫೈನಾನ್ಷಿಯಲ್ ಅಕೌಂಟಿಂಗ್, ಇದಕ್ಕಿರುವಂಥ ಸಂಬಂಧ ಏನು ಅಂತ ಇಲ್ಲಿ ನಾವು ನೋಡೋಣ. ಫೈನಾನ್ಷಿಯಲ್ ಅಕೌಂಟಿಂಗ್ ಈಸ್ ಕನ್ಸರ್ನ್ ವಿತ್ ದ ರೆಕಾರ್ಡಿಂಗ್ ಆಫ್ ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ ಆಫ್ ದ ಬಿಸ್ನೆಸ್. ಆಗಲೇ ಹೇಳಿದ್ವಿ. ಸೊ ದಿನನಿತ್ಯ ವ್ಯವಹಾರಗಳನ್ನು, ಹಣಕಾಸಿಗೆ ಸಂಬಂಧಿಸಿದ್ದನ್ನು ನಾವು ರೆಕಾರ್ಡ್ ಮಾಡ್ತೀವಿ. ಆನ್ ದ ಅದರ್ ಹ್ಯಾಂಡ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಯೂಸಸ್ ಫೈನಾನ್ಷಿಯಲ್ ಅಕೌಂಟ್ಸ್ ಆ್ಯಂಡ್ ಟ್ಯಾಪ್ಸ್ ಅದರ್ ಸೋರ್ಸಸ್ ಆಫ್ ಇನ್ಫಾರ್ಮೇಷನ್ ಟು. ದ ಅಕೌಂಟ್ಸ್ ಆರ್ ಯೂಸ್ಡ್ ಇನ್ ಸಚ್ ಎ ವೇ ದಟ್ ದೇ ಆರ್ helpful to the management in planning and forecasting various policies. So the main points of distinction are discussed as below. ಅಂದರೆ ಈ ಎರಡು ಅಕೌಂಟ್ಸ್ಗಳಿಗೆ, ಅಂದರೆ ಹಣಕಾಸು ಲೆಕ್ಕಪತ್ರ ಮತ್ತು ನಿರ್ವಹಣಾ ಲೆಕ್ಕಪತ್ರ, ಇವುಗಳಿಗಿರುವಂಥ ಮುಖ್ಯ ವ್ಯತ್ಯಾಸಗಳನ್ನು ತಿಳಿಸ್ಲಿಕ್ಕೆ ನಾವು ಕೆಲವು ಪಾಯಿಂಟ್ಸ್ಗಳನ್ನು ತಗೊಂಡಿದ್ದೀವಿ. ಮೊದಲನೇದು ಆಬ್ಜೆಕ್ಟ್, ಉದ್ದೇಶ. Financial accounting. The object of financial accounting is to record various transactions with the purpose of maintaining accounts and to know the financial position and to find out the profit and loss at the end of the financial year. These records are useful to shareholders, creditors, bankers, debenture holders, etc. ಫೈನಾನ್ಷಿಯಲ್ ಅಕೌಂಟಿಂಗ್ನ ನಾವು ಏನಕ್ಕೆ ಮಾಡೋದು ಅಂತ ಹೇಳಿದ್ರೆ, ದಿನನಿತ್ಯ ವ್ಯವಹಾರಗಳನ್ನು ರೆಕಾರ್ಡ್ ಮಾಡ್ತೀವಿ. ವರ್ಷದ ಅಂತ್ಯದಲ್ಲಿ ನಾವು ಪ್ರಾಫಿಟ್ ಲಾಸ್ ಅಂತ ಬಿಸ್ನೆಸ್ಗೆ ಏನಾಗಿದೆ ಅಂತ ಕಂಡುಹಿಡಿತೀವಿ, ಸ್ಥಿತಿಗತಿಯನ್ನು ತಿಳ್ಕೊಳ್ತೀವಿ. ಸೊ ಇದರಿಂದ ಯಾರ್ಯಾರು ಯೂಸ್ ಆಗುತ್ತೆ ಅಂದರೆ ಶೇರ್ ಹೋಲ್ಡರ್ಸ್, ಕ್ರೆಡಿಟಾರ್ಸ್, ಬ್ಯಾಂಕರ್ಸ್, ಡಿಬೆಂಚರ್ ಹೋಲ್ಡರ್ಸ್, ಇವರೆಲ್ಲರಿಗೂ ಉಪಯೋಗವಾಗಿರುತ್ತೆ. ಅವ್ರಿಗೋಸ್ಕರ ನಾವು ಪ್ರಿಪೇರ್ ಮಾಡೋದು. ಆದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಈಸ್ ಎಸೆನ್ಷಿಯಲ್ ಟು ಹೆಲ್ಪ್ ಮ್ಯಾನೇಜ್ಮೆಂಟ್ ಇನ್ ಫಾರ್ಮುಲೇಟಿಂಗ್ ಪಾಲಿಸೀಸ್ ಆ್ಯಂಡ್ ಪ್ಲ್ಯಾನ್ಸ್. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಇಂಟರ್ನಲ್ ಪರ್ಪಸ್ಗೆ, ಅಂದರೆ ಇಲ್ಲಿ ಆಡಳಿತ ಮಂಡಳಿಯವರಿಗೆ ಅವರಿಗೆ ನೀತಿಗಳನ್ನು ಮಾಡಲಿಕ್ಕೆ ಅಥವಾ ಪ್ಲ್ಯಾನ್ಸನ್ನು ಮಾಡಲಿಕ್ಕೆ ಯೂಸ್ ಆಗಲಿಕ್ಕೆ ಮಾತ್ರನೇ ನಮಗೆ ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇರುವಂಥದ್ದು. ಸೆಕೆಂಡ್ ಪಾಯಿಂಟ್, ನೇಚರ್ ಮೀನ್ಸ್ ಇಲ್ಲಿ ಫೀಚರ್ ಅನ್ಬೋದು ಅಥವಾ ಲಕ್ಷಣ ಅಥವಾ ವೈಶಿಷ್ಟ್ಯತೆ ಅಂತ ಹೇಳ್ಬೋದು. ಫೈನಾನ್ಷಿಯಲ್ ಅಕೌಂಟಿಂಗ್ ಈಸ್ ಮೇನ್ಲಿ ಕನ್ಸರ್ನ್ ವಿತ್ ಹಿಸ್ಟಾರಿಕಲ್ ಡೇಟಾ. ಆಗೋಗಿರುವಂಥದ್ದನ್ನು ನಾವು ಎಂಟ್ರಿ ಮಾಡ್ತೀವಿ. ಅಂದರೆ ಒಂದು ಟ್ರಾನ್ಸಾಕ್ಷನ್ ನಡೆದ ಮೇಲೆ, ಅಂದರೆ ಸೇಲ್ಸ್ ಆದಮೇಲೆ, ಪರ್ಚೇಸಸ್ ಆದಮೇಲೆ, ಸ್ಯಾಲ್ರಿ ಪೇ ಮಾಡಿದ್ಮೇಲೆ ಅದನ್ನು ರೆಕಾರ್ಡ್ ಮಾಡ್ತೀವಿ. ಅಂದರೆ ವಿಚ್ ಹಸ್ ಆಲ್ರೆಡಿ ಹ್ಯಾಪೆಂಡ್ ಈಸ್ ಗೋಯಿಂಗ್ ಟು ಬಿ ರೆಕಾರ್ಡೆಡ್ ಇಯರ್. ವೆರಾಸ್ ಇನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಪ್ರೊಜೆಕ್ಟೆಡ್ ಆರ್ ಎಸ್ಟಿಮೇಟೆಡ್ ಫಿಗರ್ಸ್ ಆರ್ ಯೂಸ್ಡ್. ಸೊ ಇಲ್ಲಿ ನಾವು ಪ್ಲ್ಯಾನಿಂಗ್ ಮಾಡ್ತೀವಿ, ಮುಂದೆ ಹೇಗಿರ್ಬೋದು ಅನ್ನೋದನ್ನು ನಾವು ಹೇಳ್ತೀವಿ. ಸೊ ಆದ್ದರಿಂದ ಇದು ಫ್ಯೂಚರ್ಗೆ ಸಂಬಂಧಿಸಿದಾಗಿರುತ್ತೆ. ಮೂರನೇ ಡಿಸ್ಟಿಂಕ್ಷನ್ನು ಸಬ್ಜೆಕ್ಟ್ ಮ್ಯಾಟರ್. Financial accounting is concerned with assessing the results of the whole business, while management accounting deals separately with the different units, departments and cost centers. Right? ಅಂದರೆ ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ನಾವು ಏನು ಮಾಡ್ತೀವಿ, ಬಿಸ್ನೆಸ್ಸಲ್ಲಿ ಏನಾಗಿದೆ, ಲಾಭ ಬಂದಿದೆಯಾ, ನಷ್ಟ ಬಂದಿದೆಯಾ, ಅಸೆಟ್ಸ್ ಎಷ್ಟಿದೆ, ಲಯಬಿಲಿಟೀಸ್ ಎಷ್ಟಿದೆ, ಅದನ್ನು ನಾವು ಹೇಳೋದಾದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಹಾಗಲ್ಲ. ಒಂದೊಂದು ಯೂನಿಟಲ್ಲೂ, ಒಂದೊಂದು ಡಿಪಾರ್ಟ್ಮೆಂಟಲ್ಲೂ, ಒಂದೊಂದು ಕಾಸ್ಟ್ ಸೆಂಟರಲ್ಲೂ ಏನಾಗಿದೆ ಅಂತ ತಿಳಿಸ್ಕೊಡ್ತಾರೆ. ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಇಸ್ ಜಡ್ಜ್ಡ್. ಅಂದರೆ ಓವರ್ ಆಲ್ ಬಿಸ್ನೆಸ್, ಇವಾಗ ಒಂದು ಡಿಪಾರ್ಟ್ಮೆಂಟು ಚೆನ್ನಾಗಿರ್ಬೋದು, ಇನ್ನೊಂದು ಇಲ್ದಿರ ಇರ್ಬೋದು, ಆದರೆ ಅದು ನಮಗೆ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಗೊತ್ತಾಗೋದಿಲ್ಲ. ಯಾಕಂದ್ರೆ ನಾವು ಓಲ್ ಆರ್ಗನೈಸೇಷನ್ ಆಸ್ ಒನ್ ಅನ್ನೋ ಥರ ಅದನ್ನು ಡೀಲ್ ಮಾಡ್ತಾರೆ. While in management accounting, the results of different departments are evaluated separately to find out their performance differently.
ಸೊ ಇಲ್ಲಿ ಡಿಫ್ರೆಂಟಾಗಿ ಪ್ರಾಜೆಕ್ಟ್ ಮಾಡ್ತಾರೆ, ಅಂದರೆ ಇಲ್ಲಿ ಡಿಪಾರ್ಟ್ಮೆಂಟ್ ವೈಸ್ ಮಾಡ್ತಾರೆ. 4th ಪಾಯಿಂಟ್ ಲೀಗಲ್ ಕಂಪಲ್ಷನ್, ಅಂದರೆ ಕಾನೂನು ಪ್ರಕಾರ ಫೈನಾನ್ಷಿಯಲ್ ಅಕೌಂಟ್ಸನ್ನು ಮೇಂಟೈನ್ ಮಾಡಲೇಬೇಕು. ಆದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮಾಡೋ ಅವಶ್ಯಕತೆ ಏನಿಲ್ಲ. ಅದು ಅವರ ಮ್ಯಾನೇಜ್ಮೆಂಟ್ಗೆ ಬೇಕಾದರೆ ಮಾಡ್ಕೋಬೋದು, ಅವ್ರಿಗೆ ಬೇಕಾದ ರೀತಿಯಲ್ಲಿ ಮಾಡ್ಕೋಬೋದು. ಆದರೆ ಫೈನಾನ್ಷಿಯಲ್ ಅಕೌಂಟ್ಸು ಕಾನೂನು ಪ್ರಕಾರನೇ ಮಾಡಬೇಕಾಗತ್ತೆ, ಮತ್ತು ಇದು ಖಂಡಿತವಾಗ್ಲೂ ಮಾಡಲೇಬೇಕು. 100% ದೇ ಹ್ಯಾವ್ ಟು ಪ್ರಿಪೇರ್ ದ ಫೈನಾನ್ಷಿಯಲ್ ಅಕೌಂಟ್ಸ್ ಆ್ಯಸ್ ಪರ್ ದಿ ರೂಲ್ಸ್. ದಟ್ ಈಸ್ ಲೈಕ್ ಆ್ಯಸ್ ಪರ್ ದಿ ಕಂಪನೀಸ್ ಆ್ಯಕ್ಟ್ ಆರ್ ಆ್ಯಸ್ ಪರ್ ದಿ ಇನ್ಕಮ್ ಟ್ಯಾಕ್ಸ್ ಲಾ ದೇ ಹ್ಯಾವ್ ಟು ಫಾಲೋ. ನೆಕ್ಸ್ಟ್ ಪಾಯಿಂಟ್ ಈಸ್ ಪ್ರಿಸಿಷನ್. ಪ್ರಿಸಿಷನ್ ಅಂದರೆ ಏನು? ನಿಖರತೆ. In management accounting, no emphasis is given to actual figures. Right? Actual figures ಏನಿದೆ ವ್ಯಾಲ್ಯೂಗೆ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಇಲ್ಲ. The approximate figures are considered more useful than the exact figures. ಅಂದರೆ ಅಂದಾಜಿಸ್ತೀವಿ ಇಲ್ಲಿ, ಅಂದರೆ ಯಾಕಂದರೆ ನಾವು ಫ್ಯೂಚರ್ ಬಗ್ಗೆ ಹೇಳೋದ್ರಿಂದ ಫ್ಯೂಚರಲ್ಲಿ ಎಕ್ಸಾಕ್ಟಾಗಿ ಏನಿರುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಸೊ ಆದ್ದರಿಂದ ಇಲ್ಲಿ ನಾವೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಅಂದಾಜಿಸ್ಬೇಕಾಗತ್ತೆ. ಆದರೆ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಹಾಗಲ್ಲ, ಏನು ನಡೆದಿದೆಯೋ ಅದನ್ನೇ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಹಿಯರ್ ವಿ ಸ್ಟ್ರೆಸ್ ಅಪಾನ್ ದಿ ಆ್ಯಕ್ಚುಯಲ್ ಫಿಗರ್ಸ್. I'll repeat these 2 points again. Legal compulsion. The preparation of financial accounts is compulsory. Management accounting is not compulsory. Precision. In management accounting, no emphasis is given to actual figures. The approximate figures are considered more useful than the exact figures. In financial accounting, only actual figures are recorded. Reporting. Financial accounts are prepared to find out profitability and financial position of the concern. These reports are useful for outsiders. ಅಂದರೆ ಇದು ಇಲ್ಲಿ ಪ್ರಿಪೇರ್ ಮಾಡೋವಂಥ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಲಿ ಬ್ಯಾಲೆನ್ಸ್ ಶೀಟ್ ಆಗಲಿ ಯಾರು ಯೂಸ್ ಆಗಿರುತ್ತೆ ಅಂತ ಹೇಳಿದ್ರೆ ಬ್ಯಾಂಕರ್ಸ್ಗೆ, ಅಂದರೆ ಹೊರಗಿನವ್ರಿಗೆ, ಇನ್ವೆಸ್ಟರ್ಸ್, ಶೇರ್ ಹೋಲ್ಡರ್ಸ್, ಗೌರ್ನಮೆಂಟ್ ಏಜೆನ್ಸೀಸ್, ಇವ್ರಿಗೆ ಯೂಸ್ ಆಗುತ್ತೆ. ಆದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ರಿಪೋರ್ಟ್ಸು ಇಂಟರ್ನಲ್ ಯೂಸ್, ಅಂದರೆ ಇದು ಮ್ಯಾನೇಜ್ಮೆಂಟ್ಗೆ, ಅದು ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋಯರ್ ಲೆವೆಲ್ ಯಾರಿಗಾದರೂ ಆಗಿರ್ಬೋದು, ಬಟ್ ಒಳಗಿನವ್ರಿಗೆ, ಇದು ಹೊರಗಿನವ್ರಿಗೆ ಉಪಯುಕ್ತವಾಗಿರುತ್ತೆ. ಡಿಸ್ಕ್ರಿಪ್ಷನ್. ಸೊ ಕಮಿಂಗ್ ಟು ದಿ 7th ಪಾಯಿಂಟ್, ಡಿಸ್ಕ್ರಿಪ್ಷನ್. Description means it is describing. So only those things are recorded in financial accounting which can be measured in monetary terms. ಯಾವುದನ್ನು ಹಣಕಾಸು ಅಥವಾ ಅಮೌಂಟಲ್ಲಿ ಹೇಳೋಕ್ಕೆ ಸಾಧ್ಯನೋ ಆ ಥರದನ್ನು ಮಾತ್ರ ನಾವು ಫೈನಾನ್ಷಿಯಲ್ ಅಕೌಂಟ್ಸಲ್ಲಿ ರೆಕಾರ್ಡ್ ಮಾಡ್ತೀವಿ. ಆದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಮಾನಿಟರಿ ಆ್ಯಂಡ್ ನಾನ್ ಮಾನಿಟರಿ, ಅಂದರೆ ಹಣಕಾಸಿನಲ್ಲಿ ಹೇಳೋವಂಥದ್ದು ಬೇರೆದು ಸಹ ನಾವು ಇಲ್ಲಿ ಹೇಳ್ತೀವಿ. I'll repeat the points. Reporting. Financial accounts are prepared to find out the profitability and financial position of the concern. These reports are useful for outsiders like bankers, investors, shareholders, government agencies, etc. Management accounting reports are meant for internal use only. 7th point, description. Only those things are recorded in financial accounting which can be measured in monetary terms. Management accounting uses both monetary and non-monetary events. Coming to 8th point, quickness. Reporting of management accounting is very quick. Management is fed with reports at regular intervals. Various figures are required to take managerial decisions at different levels of ಮ್ಯಾನೇಜ್ಮೆಂಟ್. ಸೊ ರಿಪೋರ್ಟಿಂಗ್ ಅಂದರೆ ಇಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ರಿಪೋರ್ಟ್ಸನ್ನು ಕ್ವಿಕ್ಕಾಗಿ ಮಾಡ್ತಾರೆ. ಏನು ಇನ್ಫಾರ್ಮೇಷನ್ ಬೇಕಾಗಿರುತ್ತೋ ಮ್ಯಾನೇಜ್ಮೆಂಟ್ಗೆ ಅವ್ರಿಗೆ ಬೇಕಾದವಾಗೆಲ್ಲನೂ ಪರ್ಟಿಕ್ಯುಲರ್ ಟೈಮ್ ಇಂಟರ್ವಲ್ಸಲ್ಲಿ, ಅಂದರೆ 15 ದಿನಕ್ಕೊಂದ್ಸಲ, 10 ದಿನಕ್ಕೊಂದ್ಸಲ ಅದರದೇ ಆದ ರೀತಿಯಲ್ಲಿ ಯೂಸ್ ಮಾಡುವಂಥ ಟೂಲ್ಸ್ ಟೆಕ್ನಿಕ್ಸನ್ನು ಯೂಸ್ ಮಾಡಿ ಅದು ಯಾವ ಲೆವೆಲ್ ಮ್ಯಾನೇಜ್ಮೆಂಟ್ಗಾದರೂ ಸರಿ ಅದನ್ನು ಕೊಡುವಂಥದ್ದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಆದರೆ ಫೈನಾನ್ಷಿಯಲ್ ಅಕೌಂಟಿಂಗು ಅದು ಅಷ್ಟು ಬೇಗ ರೆಡಿ ಆಗೋದಿಲ್ಲ. ಇಟ್ ಈಸ್ ಸ್ಲೋ ಆ್ಯಂಡ್ ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್. Accounting principles. Financial accounts are governed by the general accepted rules and conventions. GAP ಅಂತ ನಾವೇನು ಕರಿತೀವಿ, ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂತ ಏನು ಕರಿತೀವಿ, ಅದನ್ನು ನಾವು ಅಲ್ಲಿ ಯೂಸ್ ಮಾಡ್ತಾರೆ ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ, ಪ್ರಿನ್ಸಿಪಲ್ಸ್ ಆ್ಯಂಡ್ ಕನ್ವೆನ್ಷನ್ಸ್. ಆದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಆ ಥರದ್ದೇನೂ ಇಲ್ಲ, ಯಾಕೆಂದರೆ ಅದು ಲೀಗಲ್ ಆಗಿ ಕಂಪಲ್ಸರಿ ಇಲ್ಲ. ಸೊ ಅವರ ಆಡಳಿತ ಮಂಡಳಿಗೆ ಬೇಕಾದ ರೀತಿಯಲ್ಲಿ ಅವರು ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ಕೋಬೋದು. I'll repeat the point again.
Quickness. Reporting of management accounting is very quick. Management is fed with reports at regular intervals. Various figures are required to take managerial decisions at different levels of management. On the other hand, reporting of financial accounting is slow and time consuming. Accounting principles. Financial accounts are governed by the generally accepted principles and conventions. No set principles are followed in management accounting. Period ಅಂದ್ರೆ ಏನು? ಅವಧಿ. Right? Financial accounts are prepared for a particular period, normally half yearly ಅಥವಾ yearly ಅಂತಾನೆ ನಾವು ಕರಿತೀವಿ. ಆದರೆ ಮ್ಯಾನೇಜ್ಮೆಂಟ್ accountant supplies the information from time to time during the whole year. ಇಲ್ಲಿ ಪರ್ಟಿಕ್ಯುಲರ್ ಪೀರಿಯಡ್ ಅಂತಿಲ್ಲ. ಅಂದರೆ ಅವ್ರ ಮ್ಯಾನೇಜ್ಮೆಂಟ್ಗೆ ಯಾವಾಗ ಅವಶ್ಯಕತೆ ಇರುತ್ತೋ, ಯಾವ ಮಾಹಿತಿ ಬೇಕಾಗಿರುತ್ತೋ ಅದನ್ನು ಅವಾಗ ಅವ್ರಿಗೆ ಕೊಡ್ತಾರೆ. ಅವರು ಮ್ಯಾನೇಜ್ಮೆಂಟ್ ಅಕೌಂಟೆಂಟು ಪ್ರೊವೈಡ್ ಮಾಡ್ತಾರೆ. ರೈಟ್? ಸೊ there is no specific period for which management accounts are period. I'll repeat the point, period. Financial accounts are period for a particular period. Financial accounts are prepared for a particular period. Management accountant supplies information from time to time during the whole year. There are no specific periods for which management accounts are prepared. Publication. Financial accounts like profit and loss account and balance sheet are published for the benefit of public. Publication means ಪ್ರಕಟಣೆ ಮಾಡುವಂಥದ್ದು. ರೈಟ್? ಸೊ ನಮಗೆ ಗೊತ್ತಿದೆ ಫೈನಾನ್ಷಿಯಲ್ ಅಕೌಂಟ್ಸ್ ಪ್ರಿಪೇರ್ ಮಾಡಿದ್ಮೇಲೆ ಅದನ್ನು ಆಡಿಟ್ ಮಾಡಿಸ್ತಾರೆ. ಆಡಿಟ್ ಮಾಡಿಸಿದ ನಂತರ ಅದು ಲೀಡಿಂಗ್ ನ್ಯೂಸ್ ಪೇಪರ್ಸಲ್ಲಿ ಪ್ರಕಟಣೆ ಮಾಡಿಸ್ತಾರೆ. Right? Under company's law, every registered company is supposed to supply a copy of profit and loss account and balance sheet to the registrar of companies at the end of the financial year. Right? ಯಾಕೆಂದರೆ ಅದು ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋದು ಅದರ ಉದ್ದೇಶ. ಅದು ಮೇನ್ಲಿ ಇಟ್ ಈಸ್ ಪ್ರಿಪೇರ್ಡ್ ಫಾರ್ ದಿ ಔಟ್ಸೈಡರ್ಸ್ ಅಂತಲೇ ಆಗಲೇ ಹೇಳಿದ್ದೀವಿ ನಾವು. ಆದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್ನ ಆರ್ ಪ್ರಿಪೇರ್ಡ್ ಫಾರ್ ದ ಬೆನಿಫಿಟ್ ಆಫ್ ದಿ ಮ್ಯಾನೇಜ್ಮೆಂಟ್ ಓನ್ಲಿ ಆ್ಯಂಡ್ ದೀಸ್ ಆರ್ ನಾಟ್ ಪಬ್ಲಿಷ್ಡ್. ಇದು ಯಾರಿಗೂ ತೋರಿಸೋದಿಲ್ಲ. ಇದು ಕಂಪನಿಯ ಸೀಕ್ರೆಟ್ ರಿಪೋರ್ಟ್ಸ್ ಹಾಕೂ ಸಹ ಅವರು ಅದನ್ನು ಮೇಂಟೈನ್ ಮಾಡ್ಬೋದು. ರೈಟ್? I'll repeat the point, publication. Financial accounts like profit and loss account and balance sheet are published for the benefit of the public. Under company's law, every registered company is supposed to supply a copy of profit and loss account and balance sheet to the registrar of companies at the end of the financial year. Management accounting statements are prepared for the benefit of the management only and these are not published. Audit. Right? ಆಡಿಟ್ ಅಂದರೆ ಏನು? ಲೆಕ್ಕ ಪರಿಶೋಧನೆ. ಸೊ ನಾವು ಆಗಲೇ ಹೇಳಿದ್ವಿ ಫೈನಾನ್ಷಿಯಲ್ ಅಕೌಂಟ್ಸು ಕಂಪಲ್ಸರಿ ಅಂಥೇಳಿ ಅದನ್ನು ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ನಾವು ಕಂಪಲ್ಸರಿಯಾಗಿ ಆಡಿಟ್ ಮಾಡಿಸ್ಬೇಕು. ಆದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಕಾನೂನು ಪ್ರಕಾರ ಅದು ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಇದಕ್ಕೆ ಆಡಿಟ್ನ ಅವಶ್ಯಕತೆ ಇರೋದಿಲ್ಲ. ಫೈನಾನ್ಷಿಯಲ್ ಅಕೌಂಟ್ಸ್ ಕ್ಯಾನ್ ಬಿ ಗಾಟ್ ಆಡಿಟೆಡ್. ಇಟ್ ಈಸ್ ನಾಟ್ ಪಾಸಿಬಲ್ ಟು ಗೆಟ್ ಮ್ಯಾನೇಜ್ಮೆಂಟ್ ಅಕೌಂಟ್ಸ್ ಆಡಿಟೆಡ್. ಸೊ ಈಗ ನಾವು ಬ್ರೀಫಾಗಿ ಒಂದ್ಸಲ ಈ ಪಾಯಿಂಟ್ಸ್ ಆಫ್ ಡಿಫ್ರೆನ್ಸಸನ್ನು ನೋಡ್ಕೊಂಡು ಬರೋಣ. ದ ಮೇನ್ ಪಾಯಿಂಟ್ಸ್ ಆಫ್ ಡಿಸ್ಟಿಂಕ್ಷನ್ ಆರ್ ಡಿಸ್ಕಸ್ಡ್ ಆಸ್ ಬಿಲೋ. ಮೊದಲನೇದು ಆಬ್ಜೆಕ್ಟ್, ನೇಚರ್, ಸಬ್ಜೆಕ್ಟ್ ಮ್ಯಾಟರ್, ಲೀಗಲ್ ಕಂಪಲ್ಷನ್, ಪ್ರೆಸಿಷನ್, ರಿಪೋರ್ಟಿಂಗ್, ಡಿಸ್ಕ್ರಿಪ್ಷನ್, ಕ್ವಿಕ್ನೆಸ್, ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಪೀರಿಯಡ್, ಪಬ್ಲಿಕೇಶನ್ ಆ್ಯಂಡ್ ಆಡಿಟ್. ಸೊ ಇದನ್ನೇ ತುಂಬ ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ ಟೇಬಲ್ ಮೂಲಕನೂ ಸಹ ನಾವು ಇಲ್ಲಿ ಬರೆದಿದ್ದೀವಿ. ಫೈನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕಂಪ್ಯಾರಿಸನ್ ಅಂದರೆ ಇಲ್ಲಿ ನಾವು ಹೋಲಿಕೆ ಮಾಡಿ ನೋಡ್ತಾ ಇದ್ದೀವಿ. ಈ ಎರಡೂ ಅಕೌಂಟ್ಗಳು ಅಂದರೆ ಹಣಕಾಸು ಲೆಕ್ಕಪತ್ರ ಮತ್ತು ನಿರ್ವಹಣಾ ಲೆಕ್ಕಪತ್ರದ ಹೋಲಿಕೆಗಳೇನಿದೆ ಅಂತ ನೋಡ್ತಾ ಇದ್ದೀವಿ. ಸೊ ಮೊದಲನೇದು ಯಾವ ಆಧಾರದ ಮೇಲೆ, ವಾಟ್ ಈಸ್ ದ ಬೇಸಿಸ್ ಫಾರ್ ಇಟ್ ಅಂತೇಳಿ. ಸೊ ಮೊದಲನೇದು ಇಲ್ಲಿ ನೀವು ಗಮನಿಸ್ಬೋದು ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಯೂಸರ್ಸ್. ಸೊ ನಾವು ಆಗಲೇ ಹೇಳಿದ್ವಿ ಹೊರಗಿನವ್ರಿಗೋಸ್ಕರ ಮಾಡೋವಂಥದ್ದು ಫೈನಾನ್ಷಿಯಲ್ ಅಕೌಂಟಿಂಗ್ ಆದರೆ ಇಂಟರ್ನಲ್ ಮ್ಯಾನೇಜ್ಮೆಂಟ್ಗೋಸ್ಕರ ಮಾಡೋವಂಥದ್ದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಅಕೌಂಟಿಂಗ್ ಮೆಥಡ್ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ನಾವು ಡಬಲ್ ಎಂಟ್ರಿ ಸಿಸ್ಟಮನ್ನು ಫಾಲೋ ಮಾಡ್ತೀವಿ, ಆದರೆ ಇಲ್ಲಿ ಡಬಲ್ ಎಂಟ್ರಿ ಸಿಸ್ಟಮನ್ನು ಫಾಲೋ ಮಾಡೋದಿಲ್ಲ.
ಸ್ಟ್ಯಾಚ್ಯೂಟರಿ ರಿಕ್ವೈರ್ಮೆಂಟ್ ಏನು ಹೇಳುತ್ತೆ ಅಂದರೆ ಇಲ್ಲಿ ಕಂಪನಿ ಲಾ ಮತ್ತು ಇನ್ಕಮ್ ಟ್ಯಾಕ್ಸ್ ಪ್ರಕಾರ ನಾವು ಪ್ರಿಪೇರ್ ಮಾಡಲೇಬೇಕು ಫೈನಾನ್ಷಿಯಲ್ ಅಕೌಂಟಿಂಗ್. ಆದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಪ್ರಿಪೇರ್ ಮಾಡಲೇಬೇಕು ಅಂತ ಕಾನೂನೇನು ಹೇಳೋದಿಲ್ಲ. ಸೊ ಐ ವಿಲ್ ರಿಪೀಟ್ ದಿಸ್ ಪಾಯಿಂಟ್ಸ್ ಅಗೇನ್. On the basis of external and internal users, financial accounting, its information is mainly intended for external users like investors, shareholders, creditors, government, etc. And the management accounting, its information is mainly meant for internal users, that is management. ಆಡಳಿತ ಮಂಡಳಿ ಅಂತ ನಾವು ಅನ್ಕೋಬೇಕು. ನೆಕ್ಸ್ಟ್ ಸೆಕೆಂಡ್ ಬೇಸಿಸ್ ಈಸ್ ಅಕೌಂಟಿಂಗ್ ಮೆಥಡ್. Financial accounting is based on double entry system for recording business transaction, whereas management accounting is not based on double entry system for recording business transaction. ಇಲ್ಲಿ ಅದರದೇ ಆದಂಥ ಬೇರೆ ಮೆಥಡ್ಸ್ ಅನ್ನು ಅವರು ಫಾಲೋ ಮಾಡ್ತಾರೆ. Statutory requirement. Under company law and tax laws, financial accounting is obligatory to satisfy various statutory provisions. ಆಬ್ಲಿಗೇಟರಿ ಅಂದ್ರೆ ಏನು, ಕಂಪಲ್ಸರಿ ಅಂತಲೇ ಹೇಳಬೇಕು. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಆಪ್ಷನಲ್. ಆಪ್ಷನಲ್ ಅಂದರೆ ಅವರಿಷ್ಟ ಅಂತ. ಈಸ್ ಆಪ್ಷನಲ್ ದೋ ಇಟ್ಸ್ ಯುಟಿಲಿಟಿ ಮೇಕ್ಸ್ ಇಟ್ ಹೈಲಿ ಡಿಸರಬಲ್ ಟು ಅಡಾಪ್ಟ್ ಇಟ್. ಸೊ ಆಪ್ಷನಲ್ ಅಂತ ಇದ್ರೂ ಸಹ ಅದರ ಯೂಸ್ಫುಲ್ನೆಸ್ ಎಷ್ಟಿದೆ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇದ್ರೇ ಒಳ್ಳೆಯದು. ಅದಕ್ಕೋಸ್ಕರನೇ ನಾವು ಸಹ ಈ ಸಬ್ಜೆಕ್ಟನ್ನು ಇಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಪಾಯಿಂಟು ಅನಾಲಿಸಿಸ್ ಆಫ್ ಕಾಸ್ಟ್ ಆ್ಯಂಡ್ ಪ್ರಾಫಿಟ್. ಸೊ ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ನಾವೇನು ಮಾಡ್ತೀವಿ, ಹೋಲ್ ಬಿಸ್ನೆಸ್ಗೆ ಪ್ರಾಫಿಟ್ ಆರ್ ಲಾಸ್ ಏನು ಅಂತ ಕಂಡುಹಿಡಿತೀವಿ. ಆದರೆ ಒಂದೊಂದು ಪ್ರಾಡಕ್ಟ್ಗೂ, ಒಂದೊಂದು ಪ್ರಾಸೆಸ್ಗೂ, ಒಂದೊಂದು ಡಿಪಾರ್ಟ್ಮೆಂಟ್ಗೂ ಏನು ಖರ್ಚಾಗಿದೆ, ಏನು ಲಾಭ ಬಂದಿದೆ ಅನ್ನೋದನ್ನು ನಾವು ನೋಡೋದಿಲ್ಲ. ಓವರಾಲ್ ಬಿಸ್ನೆಸ್ಗೆ ಏನಾಗಿದೆ ಅಂತ ಅಷ್ಟೇ ಗಮನಿಸ್ತೀವಿ. ಆದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಹಾಗಲ್ಲ. ಒಂದೊಂದು ಯೂನಿಟ್ಗೂ, ಒಂದೊಂದು ಪ್ರಾಡಕ್ಟ್ಗೂ, ಒಂದೊಂದು ಪ್ರಾಸೆಸ್ಗೂ ನಾವು ಸೆಪರೇಟಾಗಿ ಕಂಡುಹಿಡಿತೀವಿ. ಪಾಸ್ಟ್ ಆ್ಯಂಡ್ ಫ್ಯೂಚರ್ ಡೇಟಾ. ಸೊ ನಾವು ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಬರೀ ಪಾಸ್ಟ್ ಡೇಟಾನೇ ತಗೊಳ್ಳೋದು, ಅಂದರೆ ಆಗೋಗಿರೋದನ್ನಷ್ಟೇ ನಾವು ರೆಕಾರ್ಡ್ ಮಾಡ್ತೀವಿ, ರೈಟ್. ಸೊ ಅದರ್ವೈಸ್ ವಿ ಕೆನಾಟ್ ರೆಕಾರ್ಡ್ ಇಟ್ ಇನ್ ದಿ ಫೈನಾನ್ಷಿಯಲ್ ಅಕೌಂಟಿಂಗ್. ಆದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಪಾಸ್ಟ್ ಡೇಟಾನೂ ಕನ್ಸಿಡರ್ ಮಾಡಿ ಫ್ಯೂಚರ್ ಹ್ಯಾಪನಿಂಗ್ಸ್ ಬಗ್ಗೆನೂ ಸಹ ನಾವು ಇಲ್ಲಿ ಹೇಳ್ಬೋದಾಗದೆ. ಅಂದರೆ ಹೌ ಇಟ್ ಗೋಯಿಂಗ್ ಟು ಬಿ ಇನ್ ಫ್ಯೂಚರ್ ಅಂತ ಕೂಡ ನಾವು ನೋಡಿ ಹೇಳ್ಬೋದಾಗತ್ತೆ. ಪಿರಿಯಾಡಿಕ್ ಆ್ಯಂಡ್ ಕಂಟಿನ್ಯೂಸ್ ರಿಪೋರ್ಟಿಂಗ್. ಸೊ ಫೈನಾನ್ಷಿಯಲ್ ಅಕೌಂಟಿಂಗು ಅಟ್ ದ ಎಂಡ್ ಆಫ್ ದ ಇಯರಲ್ಲಿ ಮಾತ್ರ ಅವರು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡ್ತಾರೆ, ಅಥವಾ ಕೆಲವು ಸಲ ಹಾಫ್ ಇಯರಲ್ಲೂ ಮಾಡ್ತಾರೆ, ಬ್ಯಾಲೆನ್ಸ್ ಶೀಟ್ ಪೊಸಿಷನನ್ನು ತಿಳಿಸ್ಕೊಡ್ತಾರೆ. ಆದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಹಾಗಲ್ಲ. ಯಾವಾಗ ಬೇಕಾದರೂ ಅವಾಗ ಅದು ರೆಡಿ ಮಾಡಿ ಚೆಕ್ ಮಾಡ್ಕೋಬೋದು. ಅಂದರೆ ವೀಕ್ಲಿ ಇರ್ಬೋದು, ಡೈಲಿ ಇರ್ಬೋದು, ಮಂತ್ಲಿ ಇರ್ಬೋದು, ಫಾರ್ಟ್ ನೈಟ್ಲಿ ಇರ್ಬೋದು, ಕ್ವಾರ್ಟರ್ಲಿ ಇರ್ಬೋದು, 6 ಮಂತ್ಸ್ಗೆ ಇರ್ಬೋದು. ಡಿಪೆಂಡಿಂಗ್ ಅಪಾನ್ ದಿ ಸೈಜ್ ಆಫ್ ದ ಬಿಸ್ನೆಸ್ ಆ್ಯಂಡ್ ದ ರಿಕ್ವೈರ್ಮೆಂಟ್ ಆಫ್ ದಿ ಮ್ಯಾನೇಜ್ಮೆಂಟ್, it will be prepared. So once again I will repeat the point. On the basis of analysis of cost and profit, financial accounting shows the profit or loss of the business as a whole. It does not show the cost and profit for individual products, processes or departments, etc. In management accounting, it provides detailed information about individual products, plants, departments or any other responsibility center. On the basis of past and future data, it is concerned with recording transactions which have already taken place. That is, it represents past or historical records. Management accounting, it is future oriented and concentrates on what is likely to happen in future, though it may use past data for future projections. On the basis of periodic and continuous reporting, financial reports, that is the profit and loss account and balance sheet, are prepared usually on a year-to-year basis. Whereas in management accounting, these reports are prepared frequently. That is, these may be monthly, weekly or even daily depending on the managerial requirements. On the basis of the accounting standards. Accounting standards ಅಂದರೆ ಏನು? ಲೆಕ್ಕಪತ್ರಗಳ ಒಂದು ಮಾನದಂಡನೆ, ರೈಟ್. ಸೊ ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ಕಂಪಲ್ಸರಿಯಾಗಿ ಫಾಲೋ ಮಾಡಬೇಕಾಗಿರುತ್ತೆ,
ರೈಟ್. ಸೊ ಅದಕ್ಕೆ ಯಾರು ಮಾನದಂಡನೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅವರು ಕೊಟ್ಟಿದ್ದಾರೆ. ಆದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಆ ರೀತಿಯಾದಂಥ ಯಾವುದೇ ಮಾನದಂಡಗಳು ಇಲ್ಲ. ಮತ್ತು ಇಲ್ಲಿ ಯಾವ ಥರ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡ್ತಾರೆ ಅಂದರೆ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಜನರಲ್ ಪರ್ಪಸ್ ಸ್ಟೇಟ್ಮೆಂಟ್ಸ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಅದು ವರ್ಕಿನವ್ರಿಗೆಲ್ಲ ಯೂಸ್ ಆಗುತ್ತೆ. ಆದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಸ್ಪೆಷಲ್ ಕೆಲವು ನಿರ್ಧಾರಗಳನ್ನು ತಗೊಳ್ಳಿಕ್ಕಂತಲೇ ಕೆಲವು ಸ್ಪೆಷಲ್ ರಿಪೋರ್ಟ್ಸನ್ನು ಪ್ರಿಪೇರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಪರ್ಫಾರ್ಮೆನ್ಸ್ ರಿಪೋರ್ಟ್ ಆಫ್ ದಿ ಸೇಲ್ಸ್ ಮ್ಯಾನೇಜರ್, ಸೊ ವಿಚ್ ಆರ್ ಯೂಸ್ಡ್ ಬೈ ದಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಸೊ ಅದು ಯೂಸ್ ಆಗುತ್ತೆ. ಅಂದರೆ ಈಗ ಸೇಲ್ಸ್ ಮ್ಯಾನೇಜರ್ ಹೇಗಿದ್ದಾರೆ, ಅಥವಾ ಡು ವಿ ನೀಡ್ ಟು ಚೇಂಜ್ ಹಿಮ್ or do we fix some other target to him, or what is his capabilities. So we will know in depth, and that it definitely influences the performance of the organization, right? So I'll repeat these 2 points. Accounting standards. On the basis of accounting standards in financial accounting, companies are required to prepare the financial accounts according to accounting standards issued by the Institute of Chartered Accountants of India. Management accounting is not bound by accounting standards. It may use any practice which generates useful information to management. Types of statements prepared. In financial accounting, prepares general purpose statements, profit and loss account and balance sheet, which are used by external users. In management accounting, special purpose reports are prepared. For example, performance report of sales manager, which are used by top level management. ಪಬ್ಲಿಕೇಶನ್ ಆ್ಯಂಡ್ ಆಡಿಟ್. ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ನಾನು ಆಗಲೇ ಹೇಳಿದೆ, ಇಲ್ಲಿ ಪಬ್ಲಿಕೇಶನ್ ಅವಶ್ಯಕತೆ ಇದೆ, ರೈಟ್. ಸೊ ಯಾಕಂದರೆ ಇದು ಎಲ್ಲರಿಗೂ ಗೊತ್ತಾಗಬೇಕು, ಇದು ಔಟ್ಸೈಡರ್ಸಿಗೆ ಪ್ರಿಪೇರ್ ಮಾಡಿರೋದು. ಆದರೆ ಇಲ್ಲಿ ಅದರ ಅವಶ್ಯಕತೆ ಇಲ್ಲ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ. ಇದು ಇಂಟರ್ನಲ್ ಪರ್ಪಸ್ಗಾದ್ರಿಂದ ಅದನ್ನು ಪಬ್ಲಿಷ್ ಮಾಡೋ ಅವಶ್ಯಕತೆ ಇಲ್ಲ. ಮಾನಿಟರಿ ಆ್ಯಂಡ್ ನಾನ್ ಮಾನಿಟರಿ ಮೆಷರ್ಮೆಂಟ್ಸ್. ಸೊ ನಾವು ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಬರೀ ಹಣಕ್ಕೆ ಸಂಬಂಧಿಸಿದರೆ ಮಾತ್ರ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಎಂಟ್ರಿ ಮಾಡ್ತೀವಿ. ಆದರೆ ಇಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ನಾನ್ ಮಾನಿಟರಿ, ಹಣಕಾಸು ಅಲ್ಲದೇ ಇದ್ದ ಯೂನಿಟ್ಸ್ಗಳನ್ನು ಸಹ ನಾವು ತಗೊಳ್ತೀವಿ. ಅಂದರೆ ಮೆಷಿನ್ ಅವರು, ಲೇಬರ್ ಅವರ್ಸ್, ಇವೆಲ್ಲನೂ ನಾವು ಗಣನೆಗೆ ತಗೊಳ್ತೀವಿ. ಆನ್ ದ ಬೇಸಿಸ್ ಆಫ್ ಪಬ್ಲಿಕೇಶನ್ ಆ್ಯಂಡ್ ಆಡಿಟ್, in case of financial accounting, financial statements are published for general public use and also sent to shareholders. These are required to be audited by the chartered accountants. Management accounting statements are for internal use and thus neither published for general public use nor these are required to be audited by chartered accountants. ಅಂದರೆ ಇಲ್ಲಿ ಆಡಿಟಿಂಗು ಅವಶ್ಯಕತೆ ಇಲ್ಲ. Monetary and non-monetary measurements. It provides information in terms of money only. In case of management accounting, it apply monetary or non-monetary units of measurement. For example, machine hours, labor hours, etc. Right? So let us see the points of differences. That is when we compare financial accounting and management accounting comparison. So we have on certain basis like external and internal uses, accounting method, statutory requirement, analysis of cost and profit, past and future data, periodic and continuous reporting, accounting standards, types of statements prepared, publication and audit, monetary and non-monetary measurements. So these are the things we have discussed. So dear students, in this session we have covered the relationship of management accounting and the financial accounting, and we have seen how these two are compared. So you can expect a question for 2 marks and 6 marks also in this session. Hope the session was useful to you. Thank you.